ಈಗ ಆಪಲ್ ಜ್ಯೂಸ್ ಅಡ್ಡ ಯೂಟ್ಯೂಬ್ ಚಾನಲ್ ಇಂದ ಬಂದಿದ್ದೀವಿ. ಸೊ ನಿಮ್ದು ಗೌರಿ ಹಬ್ಬ, ಗಣೇಶ ಹಬ್ಬದ ಸೆಲೆಬ್ರೇಷನ್ ಹೇಗಿದೆ, ಪ್ರಿಪ್ರೇಷನ್ ಹೇಗಿದೆ, ಮತ್ತೆ ಅದ್ರ ಏನೇನು ಶಾಪಿಂಗ್ ಮಾಡಿದ್ರಿ ಸ್ವಲ್ಪ ಹೇಳಿ. ಸೊ ಬೇಸಿಕಲಿ ಇದು ನಮ್ಮ ಕಲ್ಚರ್ ಹೌದು. ಅಲ್ವಾ. ಹಾ. ಅಂಡ್ ಎಲ್ಲದಕ್ಕೂ ಒಂದು ರೀಸನ್ ಇಟ್ಕೊಂಡೆ ಒಂದು ಹಬ್ಬ ಅಂತ ಇರುತ್ತೆ. ಕರೆಕ್ಟ್. ಈ ಯಾವ ಹಬ್ಬನೂ ಬಿಡಬಾರ್ದು. Correct. ಚಿಕ್ಕದಾಗಾರೋ ಮಾಡಿ ದೊಡ್ಡದಾಗಾರೋ ಮಾಡಿ ಅವಾಗಲೇ ನಮ್ಮ ಕಲ್ಚರ್ ಉಳಿಯೋದು ಬೇಸಿಕಲಿ. ಶಾಪಿಂಗ್ ಅಂತ ಬಂದ್ರೆ ಏನೆಲ್ಲ ರೇಟ್ ಏನು ಎಲ್ಲ ಪೆಟ್ರೋಲ್ ರೇಟೇ ಹೇಳ್ತಾರೆ. ಆಯ್ತಾ, ಒಂದ್ ಮಾರು ಪೆಟ್ರೋಲ್ ರೇಟ್ ಹೇಳ್ತಾ ಇದಾರೆ, ಅದಕ್ಕಿಂತ ಜಾಸ್ತಿ ಹೇಳ್ತಾ ಇದಾರೆ. ಸೊ ಅವರು ಬದುಕ್ಬೇಕು. ಜನ ಎಲ್ಲ ಈ ತರ ಬಿಲ್ಡಿಂಗ್ ಆಗ್ತಾ ಇದೆ, ಅಗ್ರಿಕಲ್ಚರ್ ಬಿಡ್ತಾ ಇದಾರೆ, ಅವ್ರು ರೇಟ್ ತರಕಾರಿ ರೇಟ್ ಜಾಸ್ತಿ ಆಗ್ತದೆ. ಬಟ್ ನಮ್ ಜನರೇಷನ್ಗೂ ಈ ಜನರೇಷನ್ಗೂ ಕಂಪೇರ್ ಮಾಡಿದ್ರೆ ನಮ್ ಜನರೇಷನ್ ಎಲ್ಲ 2-3 ತರ ಡಿಫ್ರೆಂಟ್ ಹೂವು. ಇವಾಗ ಇನ್ನೂ ಚೆನ್ನಾಗಿ ಹೈಬ್ರಿಡ್ ಅನ್ನೋದಕ್ಕಿಂತ ಇನ್ನೂ ಚೆನ್ನಾಗಿ ಗಣೇಶ ಗೌರಿನ ಡೆಕೋರೇಷನ್ ಮಾಡ್ಬೋದು. ಸೊ ಕಾಲ ಹೆಂಗ್ ಬೆಳೀತಾ ಇರೋದು ಹಾಗೆ ನಾವು ಕೂಡ ಇಂಪ್ರೂವೈಸ್ ಮಾಡ್ಕೊಂಡು ಬಟ್ ಕಲ್ಚರ್ನ ಬಿಡದಲೆ ಮಾಡ್ಕೊಂಡು ಹೋಗೋದು ಇಂಪಾರ್ಟೆಂಟ್. ಸೊ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೆ ಸೆಲೆಬ್ರೇಷನ್ ಹೇಗೆ ಡಿಫ್ರೆನ್ಶಿಯೇಟ್ ಮಾಡ್ತೀರಾ ಸರ್ ನೀವು? ಸಿ ಕಾಲ ಒಂದೇ ತರ ಚೇಂಜ್ ಆಗ್ತಾ ಇರ್ಬೋದು, ಮನಸ್ಸು ಚೇಂಜ್ ಆಗ್ಬಾರ್ದು. ಸಿ ಸಂಬಂಧಿಕರನ್ನ ಕರಿತಾ ಇರ್ಬೇಕು, ಹೋಗ್ತಾ ಇರ್ಬೇಕು, ಬರ್ತಾ ಇರ್ಬೇಕು. ಅಂಡ್ ಮೋರ್ ಓವರ್ ನೀವು ಇಷ್ಟ ಮಾಡಿದ್ರು ಗಣಪತಿ ಹಬ್ಬನೇ, ಹೆಂಗ್ ಮಾಡಿದ್ರು ಗಣಪತಿ ಹಬ್ಬ. ನೀವ್ ಹೆಂಗ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವತ್ತು ಏನಾಗೋಗಿದೆ ಅಂದ್ರೆ ಎಲ್ಲಾರು ಕ್ಯಾಸೆಟ್ ಹಾಕೋತಾರೆ, ಜೋಯಿಸುಗಳು ಸಿಕ್ಕಲ್ಲ, ಎಲ್ಲ ಪ್ರಾಬ್ಲಮ್ಗಳಿದಾವೆ. ಸೊ ಪ್ರಾಬ್ಲಮ್ ಇರೋದ್ರಿಂದ ಈ ತರ ಬಿಟ್ರೆ ನಿಮಗೆ ಹಂಗ್ ನೋಡಕ್ ಹೋದ್ರೆ ಇವಾಗ ಇನ್ನೂ ತುಂಬಾ ಚೆನ್ನಾಗಿ ಆಗ್ತಿದೆ. ಅವಾಗ ನಮ್ ಕಾಲ ಕಂಪೇರ್ ಮಾಡಿದ್ರೆ. ಆಯ್ತಾ ಶಾಪಿಂಗ್ ಎಲ್ಲ ಹಬ್ಬಕ್ಕೆ? ಮಾಡ್ತಾ ಇದೀವಿ, ಇನ್ನು ಬಾಕಿ ಇದೆ, ಮಾಡ್ಬೇಕು. ಸೊ ನಿಮ್ ಆದ್ರೆ ನೀವು ಸಣ್ಣ ವಯಸ್ಸಲ್ಲಿ ಇದ್ದಾಗ್ಲೂ ಇವಾಗಿನ ವಯಸ್ಸಕ್ಕೂ ಹಬ್ಬಗಳು ತಮ್ಮ ಪ್ರಾಮುಖ್ಯತೆ ಕಳ್ಕೊತಾ ಇದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಮತ್ತೆ ಆಕ್ಚುಲಿ ಸರ್, ನಾವು ಚಿಕ್ಕವರಿದ್ದಾಗ ರೋಡ್ಗೂ ಗಲ್ಲಿಗೂ ಗಣೇಶ ಇತ್ತು. ಇವಾಗ್ಲೂ ಇದೆ, ಇಲ್ಲ ಅಂತ ಹೇಳ್ತಲ್ಲ. ಬಟ್ ಅವಾಗ ಚಂದ ಎತ್ತಿ ನಾವು ಮನೆಗೆ ಹೋಗಿ ತಗೊಂಡು ಮಾಡೋದ್ರಲ್ಲಿ ಖುಷಿ. ಇವಾಗ ಒಂಥರ ಫಿನಾನ್ಸ್ ಹೆಂಗಾಗಿದೆ ಅಂದ್ರೆ ಕೊಡ್ರಿ ನಾವ್ ಮಾಡ್ತೀವಿ ಅಷ್ಟೇ, ಒಂಥರ ಅಫಿಷಿಯಲ್ ಆಗಿ ಹೋಗ್ತಾ ಇದೆ ಅದು. ಆ ಒಂದ್ ಪ್ರೀತಿ, ಆ ಒಂದ್ ಕಾಳಜಿ ಮತ್ತೆ ಆ ಒಂದ್ ಖುಷಿ ಇವಾಗಿಲ್ಲ. ಹೌದಾ? ಅವಾಗಿನ ಆಚರಣೆಗೂ ಇವಾಗಿನ ಆಚರಣೆಗೂ ಏನ್ ವ್ಯತ್ಯಾಸ ಇದೆ ಮೇಡಮ್? ಅವಾಗ ಪ್ರೀತಿಯಿಂದ ಮತ್ತೆ ಭಕ್ತಿಯಿಂದ ಮಾಡ್ತಾ ಇದ್ರು, ಇವಾಗ ಆಡಂಬರ ಮತ್ತೆ ಅವರ ಒಂದು ಏನಂತಾರೆ ಪ್ರತಿಷ್ಠೆಗೋಸ್ಕರ ಶೋಕ್ಗೋಸ್ಕರ ಮಾಡ್ತಾರೆ. ನೀವ್ ಹೇಳೋದು ಕರೆಕ್ಟ್ ಆಗಿದೆ. ಸೊ ಇವಾಗ ನೀವು ಇಲ್ಲಿ ರೋಡ್ ಅಲ್ಲೆಲ್ಲ ನೋಡ್ತಾ ಇದೀರಾ, ಟಮಟೆ ಎಲ್ಲ ಡ್ಯಾನ್ಸ್ ಎಲ್ಲ ಆಡ್ಕೊಂಡು, ಅವಾಗ ನೀವು ಸಣ್ಣ ವಯಸ್ಸಲ್ಲಿ ಮಾಡಿದ್ರ ಮೇಡಮ್? ಸರ್ ಮಾಡಿದೀವಿ. ಇವಾಗ ಮಾಡ್ಬೇಕು ಅಂತ ಅನ್ಸಲ್ವಾ? ಅನ್ಸುತ್ತೆ ಸರ್, ಬಟ್ ಮಾಡಿದ್ರೆ ಯಾರು ಏನಂತಾರೋ ಅನ್ನೋ ಒಂದು ಎಲ್ಲೋ ಚಿಕ್ಕ ಇದು ಅಷ್ಟೇ. ಯಾಕಂದ್ರೆ ನಮ್ಮ ಮಕ್ಳು ಆಡೋ ಸ್ಟೇಜ್ ಅಲ್ಲಿ ಇದಾರೆ ಅಂದ್ಮೇಲೆ ನಾವು ಆಡ್ಬಾರ್ದು ಅಂತ. ಆದ್ರೂ ಬಟ್ ಬಿಟ್ರೆ ಆಡ್ತೀವಿ ಸರ್. ಬಿಟ್ರೆ ಆಡ್ತೀರಾ? ಕರೆಕ್ಟ್.